ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಗೈಸ್. ನೀವು ವಾಟ್ಸಪ್ಪಲ್ಲಿ ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ನಿಮ್ಮ ಜಾಸ್ತಿ ಡಾಟಾ ನಿಮ್ಮದು ಜಾಸ್ತಿ ಖಾಲಿ ಆಗಲ್ಲ ಗೈಸ್. ಅದು ಯಾವ ಥರ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ಸೆಟ್ಟಿಂಗ್ಸ್ ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ನೀವು ಆನ್ ಮಾಡಿಕೊಂಡ್ರೆ ನೀವು ವಿಡಿಯೋ ಕಾಲು ಮತ್ತು ನೀವು ಆಡಿಯೋ ಕಾಲ್ ಏನಾದರೂ ಮಾಡಿದ್ರೆ ಜಾಸ್ತಿ ಡಾಟಾ ಕಟ್ ಆಗ್ತಾ ಇರುತ್ತೆ ಗೈಸ್. ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮಗೆ 50% ಡಾಟಾ ಮಾತ್ರ ಕಟ್ಟಾಗುತ್ತೆ. ಅದು ಯಾವ ಥರ ಆನ್ ಮಾಡೋದು ಏನಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಕ್ರೀನ್ ರೆಕಾರ್ಡಿಗೆ ಹೋಗೋಣ ಗೈಸ್. ಈ ಸೆಟ್ಟಿಂಗ್ಸ್ ಯಾವ ಥರ ಆನ್ ಮಾಡೋದಂದರೆ, ಮೊದಲನೇದಾಗಿ ನೀವು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ 3 ಡಾಟ್ ಲೈನ್ ಇದೆಯಲ್ಲ, ಆ ಲೈನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಮ್ಯಾನೇಜ್ ಸ್ಟೋರೇಜ್ ಮತ್ತು ನೆಟ್ವರ್ಕ್ ಯೂಸಸ್ ಮತ್ತು ಯೂಸ್ಲೆಸ್ ಡಾಟಾ ಫಾರ್ ಕಾಲ್ಸ್ ಅಂತ ಇದೆ. ಅದನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಹಾಫ್ ಆನ್ ಅವರ್ ಏನಾದ್ರು ವೀಡಿಯೋ ಕಾಲ್ ಮಾಡಿದ್ದೀರಾ ಅಂದರೆ 500 MB ಕಟ್ಟಾಗೋ ಜಾಗದಲ್ಲಿ 250 MB ಕಟ್ಟಾಗುತ್ತೆ ಗೈಸ್. ಓಕೆ, ಅದೇ ಥರ ಆಡಿಯೋ ಕಾಲು ಅದೆಲ್ಲ ಮಾಡ್ತಿದ್ದೀರ ಅಂದರೆ ಅದನ್ನು ಇದರಲ್ಲಿ ಆನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಕಡಿಮೆ MBಲೇ ನೀವು ಕಾಲ್ ಮಾಡ್ಬೋದು ಗೈಸ್. ಓಕೆ ಗೈಸ್, ಇದೇ ಥರ ಟೆಕ್ನಾಲಜಿ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗುತ್ತೆ ಗೈಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್.